ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಜಯೂಸ್ ವ್ಲಾಗ್. ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾವು ನಂಜನಗೂಡಿಂದ ಹೊರಟು ಚಾಮುಂಡಿ ಬೆಟ್ಟ ಹೋಗ್ತಾ ಇದೀವಿ. ಯಾಕಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ನಾವು ರೂಮ್ಸ್ ಎಲ್ಲ ಬುಕ್ ಮಾಡಿದ್ದು. ನೀವು ನೋಡ್ತಾ ಇರ್ಬೋದು, ಮೈಸೂರು ಬರೀ ಕಲರ್ಫುಲ್ ಲೈಟಿಂಗ್ಸ್ ಇಂದಾನೆ ತುಂಬಿದೆ. ಚಾಮುಂಡಿ ಬೆಟ್ಟದಿಂದ ಮೈಸೂರ್ನ ನೋಡೋದೇ ಒಂಥರ ಚಂದ ಅಲ್ವಾ. ಹಾಗೆ ನಾವು ಚಾಮುಂಡಿ ಬೆಟ್ಟ ತಲುಪಿದ್ವಿ. ರೂಮ್ ಚೆಕ್ ಇನ್ ಆಗಿ ಊಟ ಮಾಡಿ ಮಲಗಿದ್ವಿ. ಹಾಗೆ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತ ಎದ್ದಿದ್ದೆ. ನೋಡಿದ್ರೆ ಫುಲ್ ಫಾಗು, ಚಾಮುಂಡಿ ಬೆಟ್ಟ ಏನು ಕಾಣಿಸ್ತಿರ್ಲಿಲ್ಲ. ಹಾಗೆ ನಾವು ರೆಡಿ ಆಗಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೋದ್ವಿ. ಇವತ್ತು ನನ್ನ ಮಗಳು ಬರ್ತ್ಡೇ ಆಗಿರೋದ್ರಿಂದ ಒಂಥರ ಸ್ಪೆಷಲ್ ಡೇ ನಮಗೆ. ಇಲ್ಲಿ ನೋಡ್ತಿರ್ಬೋದು, ಅವ್ರ ಅಣ್ಣಂದ್ರು ಫೋಟೋಸ್ ವಿಡಿಯೋಸ್ ಮಾಡಕ್ಕೆ ಸರ್ಕಸ್ ಮಾಡ್ತಿದ್ರು. ಹಾಗೆ ನಮಗೆ ನಂಜನಗೂಡು ಮತ್ತೆ ಚಾಮುಂಡೇಶ್ವರಿ ಬೆಟ್ಟ ಹೋಗ್ಬೇಕು ಅಂದ್ರೆ ಮನೆ ದೇವರಾಗಿರೋದ್ರಿಂದ ನನ್ ಮಗಳು ಬರ್ತ್ಡೇ, ಎಸ್ಪೆಷಲಿ ನನ್ ಮಗಳು ಬರ್ತ್ಡೇ ಇರೋದ್ರಿಂದ ಒಂಥರ ಖುಷಿ ಬರ್ತ್ಡೇ ದಿನ ಮನೆ ದೇವ್ರಿಗೆ ಹೋಗಿ ಬಂದ್ರೆ. ಹಾಗೆ ನಾವು ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದು ಹೋಗ್ದಿರೋದ್ರಿಂದ ಇಲ್ಲಿ ನೋಡ್ತಿರ್ಬೋದು, ಶಾಪ್ಗಳು ಏನು ಓಪನ್ ಇರ್ಲಿಲ್ಲ. ಇಲ್ಲಿ ಹೂ ಹಣ್ಣು ಕಾಯಿ ಅಷ್ಟೇ ಓಪನ್ ಇತ್ತು. ಆದ್ರೆ ನಾನು ಪೂಜೆ ಸಾಮಾನೆಲ್ಲ ಬೆಂಗಳೂರಿಂದಾನೇ ತಗೊಂಡೋಗಿದ್ದೆ. ಪ್ರತಿ ಸರಿನೂ ಹಾಗೆ ನಾನು ಅಲ್ಲಿ ಹೋಗಿ ಏನು ಪರ್ಚೇಸ್ ಮಾಡೋದಿಲ್ಲ. ಬೆಂಗಳೂರಿಂದಾನೇ ಎಲ್ಲ ಹೂ ಹಣ್ಣು ಕಾಯಿ ಎಲ್ಲ ತಗೊಂಡೋಗ್ಬಿಡ್ತೀನಿ. ಹಾಗೆ ನಾವು ಆನ್ಲೈನ್ ಅಲ್ಲೇ ಅಭಿಷೇಕಕ್ಕೂ ಬುಕ್ ಮಾಡಿದ್ವಿ. ಹಾಗಾಗಿ ಸ್ವಲ್ಪ ಬೆಳಗ್ಗೆ ಬೇಗನೆ ಹೋಗ್ತಿದ್ವಿ. ಯಾಕಂದ್ರೆ ಅಭಿಷೇಕ 7 ಗಂಟೆಗೆ ಇರುತ್ತೆ. ಆಮೇಲೆ ಅಲ್ಲೊಂದು ಹಾಫ್ ಅನ್ ಅವರ್ ಕೂತು ದೇವ್ರಿಗೆ ಅಲಂಕಾರ ಅಭಿಷೇಕ ಎಲ್ಲ ನೋಡ್ಕೊಂಡು ಹಾಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನನ್ ಸೊಸೆ ನೋಡ್ತಿರ್ಬೋದು, ಸೂರ್ಯ ಬಿಸಿಲು ಮುಖಕ್ಕೆ ಹೊಡಿತಿದ್ದಾನೆ, ದಾರ ಕಟ್ಟಿಸ್ಕೊಂತಿದ್ಲು. ಹಾಗೆ ಅವ್ರ ಮಾಮ ಕಾಲ್ ಮಾಡಿದ್ರು ಬರ್ತ್ಡೇ ವಿಶಸ್ ತಿಳ್ಸಕ್ಕೆ ಅಂತ ಹೇಳಿ. ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಅಪ್ಪ ಮಗಳಿಬ್ರು ನೋಡಿ ಕೈ ಹಿಡ್ಕೊಂಡು ಹೋಗ್ತಿದ್ದಾರೆ ತಿಂಡಿ ತಿನ್ನೋಣ ಅಂತ ಹೇಳಿ. ನಾವ್ ಯಾವಾಗ್ಲೂ ದೇವ್ರ ದರ್ಶನ ಮುಗಿಸ್ಕೊಂಡು ಚಾಮುಂಡಿ ಬೆಟ್ಟದಲ್ಲೇ ತಿಂಡಿ ತಿಂತೀವಿ. ತಿಂಡಿ ತಿಂದು ಹಾಗೆ ನಾವು ರೂಮ್ಗೆ ಹೋಗಿ ಚೆಕ್ಔಟ್ ಆದ್ವಿ. ಯಾಕಂದ್ರೆ ನಾವು ಇನ್ನ ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಹೋಗಿ ಚೆಕ್ಔಟ್ ಆದ್ವಿ. ನೋಡ್ತಿರ್ಬೋದು ನೀವು, ನನ್ ಮಗ್ಳಂತೂ ಮಹಿಷಾಸುರನ್ ಸ್ಟ್ಯಾಚು ಅಂದ್ರೆ ಫೇವ್ರೆಟ್ ಅವಳಿಗೆ. ಅದನ್ನ ಹೋಗೋದೇ ಅವಳು ಅದನ್ನ ನೋಡಕ್ಕೆ. ಕೊನೆಗೆ ಸರಿ ಚಿನಿಯಲ್ಲಿ ಮಹಿಷಾಸುರನ್ ಬಾಯ್ ಬಾಯ್ ಹೇಳು ಅಂತ ಹೇಳಿ ಬಾಯ್ ಮಾಡಿ ಅದಕ್ಕೆ ಬಾಯ್ ಮಾಡಿಸಿ ನಾವು ಮುಂದೆ ಬಂದ್ವಿ. ಹಾಗೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ, ನಿಮ್ಮೆಲ್ಲ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಂತ ಬನ್ನಿ ವ್ಲಾಗ್ ನ ಮುಂದುವರ್ಸೋಣ. ನೋಡ್ತಾ ಇರ್ಬೋದು ನೀವು, ನಾವು ಚಾಮುಂಡಿ ಬೆಟ್ಟ ಇಳಿತಾ ಇದೀವಿ. ಸ್ವಲ್ಪ ರೋಡ್ ಎಲ್ಲ ಸ್ವಲ್ಪ ಇನ್ನ ರೆಡಿ ಮಾಡ್ತಿದ್ರು. ಹಾಗೆ ನಾವು ಇಲ್ಲಿ ಬಂದಿದ್ದು ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ತ್ರಿಪುರ ಸುಂದರಿಗೆ. ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನ ನೋಡಿ ಸ್ವಲ್ಪ ನೀಟಾಗಿ ಕಟ್ಬಿಟ್ಟಿದ್ದಾರೆ. ಹಾಗೆ ದೇವ್ರ ದರ್ಶನ ಮುಗಿಸಿ ನಾವು ಹೊರಗಡೆ ಬಂದ್ವಿ. ಮತ್ತೆ ನಾವು ಹೋಗಿದ್ದು ಶನಿವಾರ ಆಗಿರೋದ್ರಿಂದ ರಶ್ ಏನ್ ಇರ್ಲಿಲ್ಲ. ನಮ್ಗಂತೂ ತುಂಬಾ ಚೆನ್ನಾಗಿ ದರ್ಶನ ಆಯ್ತು, ಬೇಗನೆ ಆಯ್ತು. ಇಲ್ಲಿಂದ ನಾವು ಮುಗಿಸ್ಕೊಂಡು ನಿಮಿಷಾಂಬಾಗ್ ಹೋಗ್ಬೇಕಿತ್ತು. ಹೋಗೋ ರೋಡಲ್ಲಿ ನೋಡಿ ನೋಡ್ತಾ ಇರ್ಬೋದು, 2 ಎತ್ತುಗಳ ಮೇಲೆ ಎಷ್ಟು ಭಾರ ಹಾಕಿದ್ದಾರೆ. ಪಾಪ ಅದ್ ಮೂನೆ ಆಗ್ತಿರ್ಲಿಲ್ಲ, ಚೆನ್ನಾಗ್ ಹೊಡೆದು ಇಡ್ತಿದ್ರು. ಹಾಗೆ ಅದನ್ನ ನೋಡ್ಕೊಂಡು ನಮ್ಗೆ ಬೇಜಾರಾಯ್ತು. ಅದನ್ನ ನೋಡ್ಕೊಂಡು ನಾವು ನಿಮಿಷಾಂಬಾಗ್ ಬಂದ್ವಿ. ನಿಮಿಷಾಂಬದಲ್ಲಿ ನಾವು ದೇವಿ ದರ್ಶನ ಮುಗಿಸಿ ಹೊರಗಡೆ ಬಂದು ಮಾವಿನಕಾಯಿ ಎಲ್ಲ ತಗೊಂಡ್ ತಿಂತಿದ್ವಿ. ನೋಡ್ತಿರ್ಬೋದು ಎಲ್ಲಾರುನು, ನಮ್ಮ ಅತ್ತೆ, ನಮ್ಮ ಹಸ್ಬೆಂಡ್, ನನ್ ತಂಗಿ ಮಗ, ಮತ್ತೆ ನನ್ ಮಗಳು, ನನ್ ಸೊಸೆ ಎಲ್ಲ ಅಲ್ಲೇ ಇದಾರೆ. ಹಾಗೆ ಇಲ್ಲಿ ಒಂದ್ ವಿಡಿಯೋ ಮಾಡ್ಕೊಳ್ತಿದೀನಿ. ತರಕಾರಿ ಎಲ್ಲ ಇಲ್ಲಿ ಚೆನ್ನಾಗಿ ಫ್ರೆಶ್ ಆಗಿ ಸಿಗುತ್ತೆ. ಹಾಗೆ ನಾನು ತರಕಾರಿ ಏನು ತಗೊಳ್ಳಿಲ್ಲ, ಯಾಕಂದ್ರೆ ಮನೇಲಿ ಮೊದ್ಲೇ ಸ್ಟಾಕ್ ಇತ್ತು. ಹಾಗಾಗಿ ನಾನು ಬರೀ ಅದು ಇದು ತಿನ್ಬಿಟ್ಟು ಹೋದ್ವಿ. ಇಲ್ಲಿ ನೀರಲ್ಲಿ ನನ್ ಮಗಳಿಗೆ ಆಟ ಆಡ್ಸ್ಬೇಕಿತ್ತು. ಹಾಗಾಗಿ ನೋಡಿ ಆಗ್ಲೇ ಅವ್ರ ಅಣ್ಣನು ಅವ್ರ ಅಕ್ಕ ಅವಳು 3 ಜನನು ನೀರ್ಗಿಳ್ದಿದ್ದಾರೆ. ತುಂಬಾ ಖುಷಿ ಅವ್ರಿಗೆ ನೀರಲ್ಲಿ ಆಟ ಆಡೋದು ಅಂದ್ರೆ. ಅವ್ರ ಅಣ್ಣ ಅಂತೂ ಫುಲ್ ಸರ್ಕಸ್ ಮಾಡಾಕ್ಬಿಟ್ಟ. ನೀರಲ್ಲಿ ಅವಳನ್ನ ಕೈ ಹಿಡ್ದುನೆ ಕೈ ನೋವು ಬಂತು ಅಂತ. ಮತ್ತೆ ಇಲ್ಲಿ ನೋಡಿ ನೀರಲ್ಲಿ ಏನೇನೋ ಹಾಕ್ತಾರೆ. ದಯವಿಟ್ಟು ಈ ತರ ಹಾಕ್ಬೇಡಿ, ಮಕ್ಳೆಲ್ಲ ಆಟ ಆಡ್ತಿದ್ದಾರೆ. ಏನೇನೋ ಮಾಡ್ಸಿರ್ತೀರಾ ತಗೊಬಂದಿ ಮನೇಲಿ ಕಟ್ಟಿ ಮತ್ ತಂದ್ ನೀರಲ್ಲಿ ಬಿಡ್ತೀರಾ. ದಯವಿಟ್ಟು ಬಿಡಿ, ನೀರಲ್ಲಿ ಬಿಡ್ಬೇಕು ಅಂದ್ರೆ ಸ್ವಲ್ಪ ಆ ಕಡೆ ಎಲ್ಲಾದ್ರೂ ಹೋಗ್ಬಿಡಿ. ಜನ ಇಲ್ದೇ ಇರೋ ಪ್ಲೇಸ್ ಅಲ್ಲಿ ಬಿಡ್ಬೋದಲ್ವಾ, ಇಲ್ಲಿ ತಗೊಬಂದ್ ಬಿಡ್ತೀರಾ. ನೋಡಿ ಮಕ್ಳೆಲ್ಲ ಆಟ ಆಡ್ತಿದ್ದಾರೆ. ನಮಿಗೂ ಸ್ವಲ್ಪ ಭಯ ಆಗತ್ತೆ ಈ ತರ ಎಲ್ಲ ಬಿಡ್ತಾ ಇದ್ರೆ. ಹಾಗೆ ನಾವು ಅಲ್ಲಿ ನಿಮಿಷಾಂಬ ಮುಗಿಸ್ಕೊಂಡು ಊಟಕ್ಕೆ ಅಂತ ನಿಲ್ಸಿದ್ವಿ ಬರ್ತಾ ರೋಡನ್ನಲ್ಲಿ. ಊಟ ಮುಗಿಸ್ಕೊಂಡು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ತಿದ್ದೆ. ನಮ್ಮ ಹಸ್ಬೆಂಡ್ ನೋಡಿ ನನ್ಗೆ ಹಾಗೆ ರೇಗಿಸ್ತಿದ್ರು, ಹೀಗೆ ವಿಡಿಯೋ ಮಾಡ್ಕೊಳ್ತಾ ಇರು, ಯಾವ್ದನ್ನು ವಿಡಿಯೋ ಯೂಟ್ಯೂಬ್ ಹಾಕ್ಬೇಡ ಅಂತ ಹೇಳಿ ರೇಗಿಸ್ತಾ ಇದ್ರು. ನಾನು ಏನ್ ಮಾಡೋದು, ನನ್ಗೆ ಎಡಿಟ್ ಮಾಡೋದೇ ಸ್ವಲ್ಪ ಲೇಟ್ ಆಗುತ್ತೆ. ನಾನು ಮನೇಲಿ ಕೆಲಸ ಮುಗಿಸಿ ಆಫೀಸ್ಗೆಲ್ಲ ಮುಗಿಸಿ ಹೋಗ್ತಾ ಇರ್ತೀನಿ. ನಾನು ಫ್ರೀ ಟೈಮಲ್ಲಿ ಮಾತ್ರ ಎಡಿಟ್ ಮಾಡ್ತೀನಿ. ಹಾಗಾಗಿ
ರೇಗಿಸ್ತಿದ್ರು ಅವರು ನೋಡಿ ನನಗೆ. ನನ್ನ ಮಗಳು ಶುರು ಹಚ್ಕೊಂಡಿದ್ದಾರೆ ರೇಗ್ಸಕ್ಕೆ, ಕೇಕ್ ಕಟ್ ಮಾಡ್ಸಲ್ಲ ಅಂತ ಹೇಳಿ. ನೋಡಿ ನೀವು ಹಾಗೆ. ಮುದ್ದೆ ಬ್ಲಾಕ್ ಕಲರ್ ಮಾಡ್ತೀವಿ ಗೊತ್ತಾ, ಅದು ಗೋಧಿ ಕಲರ್ ಮಾಡ್ಬಿಡು. ಮುದ್ದೆ ಕಟ್ ಮಾಡ್ಸ್ಬಿಡು ಅಷ್ಟೇ. ಅದ್ರ ಮೇಲೆ ಕೇಕ್ ಗಳು ಇಟ್ಬಿಟ್ಟು ಕಟ್ ಮಾಡ್ಸ್ಬಿಡು. ಡಾಲ್ ಇರುತ್ತಲ್ಲ ಮುದ್ದೆ ಕೇಕು ಅಷ್ಟೇ ಬೆಸ್ಟ್. ನೈಟ್ ಹೋಟ್ಲಿಗೆ ಹೋದ್ರೆ ಏನಕ್ಕೆ ಬೇಡ, ಅಲ್ಲಿ ಏನು ಇರಲ್ಲ, ಅವ್ಳಿಗೆ ಏನು ಇರಲ್ಲ ಅಲ್ಲಿ ನೈಟ್ ಹೋಟ್ಲಲ್ಲಿ ಬೇಡ. ಕೇಸರಿ ಬಾತೆ ಚೆನ್ನಾಗಿರುತ್ತೆ. ನೈಟ್ ಹೋಟ್ಲಿಗೆ ಬೇಡ ಕಣೆ, ಬೇಡ ಹೋಗೋದೇ ಬೇಡ. ಬೇಡ 100% ಬೇಡ. ಚಿನ್ನಿ ಬೇಕಾ ಬೇಡವಾ ನೈಟ್ ಹೋಟ್ಲಿಗೆ? ಬೇಡ ನೀನೇನು ಊಟನೇ ಮಾಡಲ್ಲ, ಚಾಟೋ ಕಳ್ತಾಳೆ. ಮುದ್ದೆ ಅದ್ರ ಮೇಲೆ 2 ಪ್ರಾಣಿ ಸುತ್ತ ಡಾಲ್ ಅಷ್ಟೇ. ಹಂಗೆ ಹಾಡಾಡ್ಬಿಟ್ಟು ಕಟ್ ಮಾಡೋದು. ಕ್ಯಾಂಡಲ್ ಅಲ್ಲೇ ಕ್ಯಾಂಡಲ್. ಹುಟ್ಟು ಹಬ್ಬದ ಶುಭಾಶಯಗಳು. ಅದೇ ಅನಿಮಲ್ ಕೇಕ್ ಆಯ್ತು. ಹಬ್ಬದ ಶುಭಾಶಯಗಳು ಗೋದಲ್ ರಾಣಿಗೆ. ಹುಟ್ಟು ಹಬ್ಬದ ಶುಭಾಶಯಗಳು ಗನ್ವಿಕಾಪಿಗೆ. ರವೆ ತುಪ್ಪ ಎಲ್ಲ ಆರ್ಡರ್ ಮಾಡ್ತೀನಿ, ಡೈರೆಕ್ಟ್ ಬರುತ್ತೆ. ಉಪ್ಪಿಟ್ಟು ಇಲ್ಲಾಂದ್ರೆ ಉಪ್ಪಿಟ್ಟು ಆರೆಂಜ್ ಕಲರ್ ಮಾಡ್ಬಿಡೋಣ. ಅಲ್ಲ ಚಾಕ್ಲೇಟ್ ಉಪ್ಪಿಟ್ಟು, ಚಾಕ್ಲೇಟ್ ಹಾಕ್ಬಿಡೋಣ ಬ್ಲ್ಯಾಕ್ ಕಲರ್ ಬರುತ್ತೆ. ಓಹೋ ಏನ್ ನೈಸ್ ಮಾಡಿದ್ರು ಕೇಸರಿ ಬಾತ್ ಮೇಲೆ ಇಟ್ಬಿಟ್ಟು ಕಟ್ ಮಾಡ್ಸೋದ್ ಕೇಕ್ ನಿಂದು. ಚಿನ್ನಿ ಅಲ್ಲಿ ಕೇಳಿಸ್ಕೊ ಅಮ್ಮಯ್ಯ ಏನ್ ಹೇಳ್ತೀನಿ. ಎಲ್ಲ ರವೆ ಎಲ್ಲ ಹುರ್ಕೊತೀನಿ ಜಲ್ದದ್ದು. ನೀನ್ ಎಲ್ಲ ರೆಡಿ ಮಾಡ್ಕೊಡಮ್ಮ, ಗೋಡಂಬಿ ದ್ರಾಕ್ಷಿ ಎಲ್ಲ ಅದೆಲ್ಲ ಫ್ರಿಜ್ಜಲ್ಲಿ ಅದೆಲ್ಲ ಮಾಡಿದ್ಯೋ. ಬಲೂನ್ ಏನ್ ಬೇಡ ಅನ್ಸುತ್ತೆ ಜೈ. ಜೈ ಬಲೂನು ಏನ್ ಬೇಡ. ಬೇಡ ಇಲ್ಲ ಬೇಡ ಚೆನ್ನಾಗಿರಲ್ಲ. ಕೇಸರಿ ಬಾತ್ ಕೇಕ್ಗೆ ಬಲೂನ್ ಯಾಕೆ? ಉಪ್ಪಿಟ್ಟು ಮಾಡ್ಬಿಡ್ರಿ ಆಂಟಿ, ಅಂದ್ರೆ ಬೆಸ್ಟ್. ಕೇಸರಿ ಬಾತ್ ಉಪ್ಪಿಟ್ಟು ಎರಡು ಮಿಕ್ಸ್ ಮಾಡ್ಬಿಡೋಣ. ನನಗೆ ಕೊಡಿದ್ದೆ ಫೋನ್ ಬರ್ತೈತೆ, ಅವ್ನಿಗೆ ಕೊಡಲ್ಲ ಅಂದ್ರೆ. ಹಾಗೆ ನಾವು ಬರ್ತಾನೆ ಕೇಕ್ ತಗೊಬಂದಿದ್ವಿ. ನಾನು ಮೊದ್ಲೇನೆ ಬನಶಂಕರಿ ಬಿಡಿಯೋ ಕಾಂಪ್ಲೆಕ್ಸ್ ಅಲ್ಲಿ ಕೇಕ್ ಆರ್ಡರ್ ಮಾಡಿ ಬಂದಿದ್ದೆ. ಅಂದಿವೆ ನಾವು ಬರ್ಬೇಕಂದ್ರೆ ಮೈಸೂರಿಂದ ನಾಯಂಡಹಳ್ಳಿ ಹತ್ರ ನನ್ನ ತಮ್ಮನ್ಗೆ ಹೇಳಿದ್ದೆ, ಅಲ್ಲಿ ಬರ್ತೀವಿ ತಗೊಂಬಂದ್ಬಿಡು ನಾನು ಆರ್ಡರ್ ಮಾಡಿದ್ದೆ ಅಂತ ಹೇಳಿ. ಅವನು ಕರೆಕ್ಟ್ ಟೈಮ್ಗೆ ತಂದು ಕೊಟ್ಟಿದ್ದ. ಹಾಗೆ ನಾವು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಡೆಕೋರೇಟ್ ಮಾಡೋಣ ಅಂತ ಹೇಳಿ ಅವ್ರ ಅಣ್ಣಂದ್ರೆಲ್ಲ ಸೇರ್ಕೊಂಡು ಬ್ಯಾಕ್ ಗ್ರೌಂಡ್ ನ ಡೆಕೋರೇಟ್ ಮಾಡಿದ್ರು. ನಾನು ಅವಳಿಗೆ ರೆಡಿ ಮಾಡಿದೆ. ಮತ್ತೆ ಅವಳು ಮೊದ್ಲೇ ಕೇಳಿದ್ಲು, ಅಮ್ಮ ನನ್ಗೆ ಪ್ರಾಣಿಗಳ ಕೇಕೆ ಬೇಕು ಅಂತ ಹೇಳಿ. ಹಾಗಾಗಿ ನಾನು ಜಂಗಲ್ ಥೀಮ್ ಅಲ್ಲೇ ಇರ್ಲಿ ಅಂತ ಹೇಳಿ ಅವಳು ಕೇಳಿದ ತರಾನೇ ಕೇಕ್ ನ ಆರ್ಡರ್ ಮಾಡಿದ್ದೆ. ಹಾಗಾಗಿ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಇತ್ತು. ಇಲ್ಲಿ ನೋಡ್ತಿರ್ಬೋದು ನೀವು, ಅವಳು ಕ್ಯಾಂಡಲ್ ಹಚ್ಚಕ್ ಮುಂಚೆನೆ ಕೇಕ್ ಕಟ್ ಮಾಡಕ್ ರೆಡಿ ಆಗಿದ್ಲು. ಹಾಗೆ ನಾನು ಇವತ್ತು ಅವಳ ಫ್ರೆಂಡ್ಸ್ನೆಲ್ಲ ಕರೆದಿದ್ದೆ. ಅವಳಿಗೆ ಅವ್ರ ಫ್ರೆಂಡ್ಸ್ ಬಂದು ವಿಷಸ್ ಎಲ್ಲ ತಿಳಿಸಿದ್ದು ಸಿಕ್ಕಾಪಟ್ಟೆ ಖುಷಿ ಆಗೋಗಿತ್ತು. ಹಾಗೆ ನಾವು ಇಲ್ಲಿ ಅಕ್ಕಪಕ್ಕದ ಮನೆಗೆ ಹೇಳಿದ್ವಿ ಅಷ್ಟೇ. ಅವರು ಆಂಟಿಗಳೆಲ್ಲ ಬಂದು ವಿಶ್ ಮಾಡಿ ಕೇಕ್ ತಗೊಂಡೋದ್ರು. ಮತ್ತೆ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಹಾಗಾಗಿ ನಾನು ಮನೆಯಲ್ಲೂ ಅಡಿಗೆ ಸಹ ಮಾಡಿರ್ಲಿಲ್ಲ. ಎಲ್ಲರೂ ಸೇರಿ ಒಟ್ಟಿಗೆ ಹೋಟೆಲ್ಗೆ ಹೋಗೋಣ ಅಂತ ಹೇಳಿ. ಯಾಕಂದ್ರೆ ನನ್ನ ನಾದ್ನೀನು ಮತ್ತೆ ನನ್ನ ತಂಗಿ ಮತ್ತೆ ನನ್ನ ಅಕ್ಕನ ಮಗ ತಂಗಿ ಮಗ ಎಲ್ಲ ಬಂದಿದ್ರು. ಹಾಗಾಗಿ ನಾವು ಹೋಟೆಲ್ಗೆ ಹೋಗ್ಬಿಡೋಣ, ಮನೆಯಲ್ಲಿ ಮಾಡೋದು ರಿಸ್ಕ್ ಆಗುತ್ತೆ ಅಂತ ಹೇಳಿ ಹೋದ್ವಿ. ಮತ್ತೆ ಇಲ್ಲಿ ನೋಡ್ತಿರ್ಬೋದು, ಅವಳು ಮುಖದಲ್ಲಿ ಮಂದಹಾಸ ಬರ್ತಾ ಇದೆ. ಮೊದ್ಲು ಕೇಕ್ ತಿನ್ಸಕ್ ಮುಂಚೆನೆ ಮಾಡ್ತಿದ್ಲು. ಅವ್ರಪ್ಪನು ಬಂದ್ರು ನೋಡಿ, ಇಬ್ರು ಸೇರಿ ಕೇಕ್ ತಿನ್ನಿಸ್ತಾ ಇದೀವಿ. ಬನ್ನಿ ನೋಡೋಣ ಯಾರೆಲ್ಲ ಕೇಕ್ ತಿನ್ಸಿದ್ರು, ವಿಶ್ ಮಾಡಿದ್ರು ಅಂತ ನೋಡ್ತಾ ಹೋಗೋಣ. ಅವಳಿಗಂತೂ
ಸಿಕ್ಕಾಬಟ್ಟೆ ಖುಷಿ ನೋಡಿ. ಅವಳು ಇಬ್ರಿಗೂ ತಿನ್ಸು, ಅವಳು ಸಹ ತಿನ್ಕೊಂಡ್ಬಿಡ್ತಿದ್ದಾಳೆ. ಹಾಗೆ ಸೈಡ್ ಬೇರೆ ಬಂದ್ಬಿಡ್ತಿದ್ಲು. ಅವ್ರಪ್ಪ ನೀನೇ ಕಣೋ, ನಿಂದೆ ಬರ್ತಡೆ, ಹೋಗು ನಿಂತ್ಕೊ ಅಂತ ಹೇಳಿ ನಿಲ್ಲಿಸ್ತಿದ್ರು. ಮತ್ತೆ ಇವಾಗ ಅವ್ರ ಅಣ್ಣನು ಅಕ್ಕ ಬಂದ್ರು ಕೇಕ್ ತಿನ್ಸಕ್ಕೆ ಅಂತ ಹೇಳಿ. ನನಗೆ ಈ ಕೇಕ್ ತಿಂದಿ ಭಯ ಬೇರೆ. ಅವಳು ಜಾಸ್ತಿ ಕೇಕ್ ತಿನ್ಬಿಡ್ತಾಳೆ, ಬೇರೆ ಊಟ ಎಲ್ಲ ಮಾಡೋದಿಲ್ಲ. ಈ ತರದಾದ್ರೆ ಬೇಗ ತಿನ್ಕೊಂಡ್ಬಿಡ್ತಾಳೆ. ಹಾಗಾಗಿ ಹೇಳ್ತಿದ್ದೆ ಸ್ವಲ್ಪ ಸ್ವಲ್ಪ ತಿನ್ಸ್ರಿ ಅಂತ ಮಕ್ಳಿಗೆ. ಅವಳು ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ನೋಡಿ ಅವನ ಮಾಡ್ತಿದ್ದಾನೆ, ಇವಳು ತಿನ್ನಿಸ್ತಿಲ್ಲ, ಅವಳೇ ತಿಂತಿದ್ದಾಳೆ. ಅಯ್ಯೋ. ಹ್ಮ್ ಆಮೇಲೆ ಈ ಕಡೆ ಅವ್ರ ಅಕ್ಕ ಅವ್ರ ಅಕ್ಕಂಗೆ ತಿನ್ಸಕ್ಕೆ ಕಟ್ ಮಾಡ್ಕೊಡ್ತಿದೀನಿ. ತಿನ್ಸಿದ್ಲು. ಹಾಗೆ ಅವ್ರ ಅಕ್ಕನ್ಗೆ ಅಣ್ಣಂಗೆ ಕೇಕ್ ತಿನ್ಸಾದ್ಮೇಲೆ ನೆಕ್ಸ್ಟ್ ಅವ್ರ ಅತ್ತೆನೂ ಮಾಮ ಬರ್ತಾರೆ. ಅವ್ರ ಅತ್ತೆ ಅಂತೂ ಅವಳಿಗೆ ಫೇವ್ರೆಟ್ ಅತ್ತೆ ಇವರು. ಹಾಗೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ, ನಿಮ್ಮೆಲ್ಲ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಂತ ಬನ್ನಿ ಬ್ಲಾಗ್ನ ಮುಂದುವರ್ಸೋಣ. ಇವಳು ಕೇಕ್ ತಿನ್ಸಾದ್ಮೇಲೆ ನೆಕ್ಸ್ಟ್ ಅವ್ರ ಅಜ್ಜಿ ಬರ್ತಾರೆ. ಅವ್ರ ಅಣ್ಣ ಬೇರೆ ಅಡ್ಡ ಬರ್ತಿದ್ದಾನೆ ವಿಡಿಯೋಗೆ. ಇಲ್ಲಿ ಅವ್ರ ಅಜ್ಜಿ ಬಂದ್ರು. ಈ ಕಡೆ ಅವರ ಚಿಕ್ಕಮ್ಮನು ವಿಡಿಯೋ ಮಾಡ್ಕೊಂತಿದ್ದಾಳೆ. ಹಾಗೆ ಅವ್ರ ಅಜ್ಜಿ ಕೇಕ್ ತಿನ್ನಿಸ್ತಿದ್ದಾರೆ. ಇವಳು ಅವ್ರ ಅಜ್ಜಿಗೆ ಕೇಕ್ ತಿನ್ನಿಸಿ ಅವ್ರ ಅಜ್ಜಿನೂ ಸಹ ವಿಶ್ ಮಾಡಿದ್ರು. ಯಾರಿದು? ನಮ್ಮಮ್ಮಯ್ಯ ಅಜ್ಜಿ. ಹಾಗೆ ನೆಕ್ಸ್ಟ್ ರಾಖಿ ಮಾಮ ಬಂದ್ರು. ರಾಖಿ ಮಾಮಂಗ್ ನೀನ್ ತಿನ್ನಿಸ್ತಾ ಅಥವಾ ಯಾರು ತಿನ್ಸಿದ್ರು ಕೇಕು? ನಾನು ವಾಯ್ಸ್ ಓವರ್ ಕೊಡ್ತಿದ್ರೆ ಬಂದು ನನ್ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ಲು. ಅಮ್ಮ ನಾನು ಮಾತಾಡ್ತೀನಿ ಅಂತ. ಹಾಗಾಗಿ ಅವಳ ಹತ್ರನು ಒಂದೆರಡು ವರ್ಡ್ಸ್ ಮಾತಾಡ್ಸಿದೀನಿ. ಆಮೇಲೆ ನೆಕ್ಸ್ಟ್ ಅವಳ ಅಣ್ಣಂದ್ರು ಬರ್ತಾರೆ. ಅವಳ ಫೇವ್ರೆಟ್ ಅಣ್ಣಂದ್ರು ಬರ್ತಾರೆ ಕೇಕ್ ತಿನ್ಸಕ್ಕೆ ಅಂತ. ನೋಡ್ತಿರ್ಬೋದು, ಒಬ್ಬ ದೊಡ್ಡ ಮೊಮ್ಮಗ, ಇನ್ನೊಬ್ಬ ಚಿಕ್ಕ ಮೊಮ್ಮಗ. ಅಲ್ವಾ ಪುಟಾಣಿ? ನಿಂಗೆ ಇವರಿಬ್ರಲ್ಲಿ ಯಾರು ಫೇವ್ರೆಟ್ ಪಾ? ಬಾಯಲ್ಲಿ ಹೇಳ್ಬೇಕು. ಕೇಕ್ ಕಟ್ ಮಾಡಿಸ್ಬೇಕಂದ್ರೆ ಅವಳು ಖುಷಿನೋ ಖುಷಿ. ಯಾಕಂದ್ರೆ ಅವಳದು ಇದು 4th ಇಯರ್ ಬರ್ತಡೆ. ಲಾಸ್ಟ್ ಇಯರ್ ಬರ್ತಡೆ ಆತರ ಎಲ್ಲ ಅಂದ್ರೆ ಅವಳಿಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಈ ವರ್ಷ ಅವಳು ನನಗೆ ಬರ್ತಡೆ ಕೇಕ್ ನಾನು ಕಟ್ ಮಾಡಿಸ್ಲೇಬೇಕು, ನಂಗೆ ಬಲೂನ್ ಬೇಕು ಅಂತಾನೆ ಎಲ್ಲ ಕೇಳಿ ಕೇಳಿ ಮಾಡಿಸ್ಕೊತಿದ್ಲು. ಹಾಗಾಗಿ ಅವಳಿಗೆ ತುಂಬಾನೇ ಖುಷಿ ಇತ್ತು. ಅದು ಅವಳು ಕೇಳಿರೋ ತರನೇ ಕೇಕ್ ಬೇರೆ ಆರ್ಡರ್ ಮಾಡಿದ್ನ. ಹಾಗಾಗಿ ಸಿಕ್ಕಾಪಟ್ಟೆ ಖುಷಿ ಇತ್ತು. ಹಾಗೆ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಿ ಹೋಟೆಲ್ ಅಲ್ಲಿ ಫ್ಯಾಮಿಲಿ ಪೂರ್ತಿ ಊಟ ಮಾಡ್ಕೊಂಡ್ ಬಂದ್ವಿ. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.